ಭಗವದ್ಗೀತೆಯ ಮೊದಲ ಪುಟಗಳಲ್ಲಿ ಹೇಳಿದೆ. ಗೀತೆಯನ್ನು ಅರ್ಜುನನಿಗೆ ಏಕೆ ಬೋಧಿಸಿದ ಶ್ರೀಕೃಷ್ಣ? ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಏಕೆ ಬೋಧಿಸಿದ ಎಂದು ಕೇಳುವವರಿಗೆ ಗೀತೆಯ ಮೊದಲ ಪುಟಗಳು ಹೇಳಿವೆ. ಅರ್ಜುನ ಕೇವಲ ಶ್ರೀಕೃಷ್ಣನ ಸ್ನೇಹಿತನಾಗಿರಲಿಲ್ಲ. ಅರ್ಜುನ ಶ್ರೀಕೃಷ್ಣನ ಪರಿಶುದ್ಧ ಭಕ್ತನಾಗಿದ್ದ, ಕೃಷ್ಣನ ನೇರವಾದ ಶಿಷ್ಯನಾಗಿದ್ದ. ಹೀಗಾಗಿ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದ. ಬದುಕಿನ ಜೀವನದ ಜಾಲದಲ್ಲಿ ಸಿಲುಕಿದ ಜೀವಾತ್ಮನು ಭಗವಂತನನ್ನು ಮರೆತಿದ್ದಾನೆ. ಭಗವಂತನ ಜೊತೆಗೆ ಇರುವ ತನ್ನ ನಿರಂತರವಾದ ಸಂಬಂಧವನ್ನು ಅವನು ಮರೆತಿದ್ದಾನೆ. ಕೋಟ್ಯಾನುಕೋಟಿ ಜೀವಿಗಳಲ್ಲಿ ಪ್ರತಿಯೊಂದು ಜೀವಿಗೂ ಭಗವಂತನೊಡನೆ ನಿರಂತರವಾದ ವಿಶಿಷ್ಟ ಸಂಬಂಧವಿದೆ. ಇದನ್ನೇ ಸ್ವರೂಪ ಎಂದು ಕರೆದಿದ್ದಾರೆ. ಈ ಸ್ವರೂಪವನ್ನು ಭಕ್ತಿ ಸೇವೆಯಿಂದ ನಾವು ಮತ್ತೆ ಜಾಗೃತಗೊಳಿಸಬಹುದು. ಆಗ ಅದನ್ನು ಸ್ವರೂಪ ಸಿದ್ಧಿ ಎಂದು ಕರೆಯುತ್ತಾರೆ.